ಹಿಂದೂ ಎಂದು ನಂಬಿಸಿ ಲವ್ ಜಿಹಾದ್. ಕೈಯಲ್ಲಿ ದೇವರ ದಾರ, ಬಾಯಲ್ಲಿ ಹರ್ ಹರ್ ಮಹಾದೇವ್. ಬಂಗಾಳ ವೈದ್ಯನ ಖತರ್ನಾಕ್ ವಂಚನೆ. ಮೂವರು ಹಿಂದೂ ಯುವತಿಯರೊಂದಿಗೆ ಮದುವೆ. ನೋಡಿ, ಅರೆ ಬೆತ್ತಲೆಯಾಗಿ ಈತನನ್ನು ಹೇಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕ್ರಿಮಿನಲ್ ಸಿಕ್ಕರೆ ಪೊಲೀಸರು ಹೀಗೆ ಎಳೆದೊಯ್ಯುವುದು. ಆದರೆ ಈತ ಡಾಕ್ಟರ್, ಖ್ಯಾತ ದಂತವೈದ್ಯ. ಪಶ್ಚಿಮ ಬಂಗಾಳದಿಂದ ಮಧ್ಯಪ್ರದೇಶದ ಜಬಲ್ಪುರಕ್ಕೆ ಬಂದು ಇಲ್ಲಿ ವೈದ್ಯವೃತ್ತಿ ಕೈಗೊಂಡಿದ್ದ. ಆದರೆ ಈಗ ಹೀಗೆ ಸಿಕ್ಕಿಬಿದ್ದಿದ್ದಾನೆ. ಈತ ಮಾಡಿದ ಅಪರಾಧ ಅತ್ಯಂಥದ್ದಲ್ಲ, ಖತರ್ನಾಕ್ ಕ್ರಿಮಿನಲ್ ಈತ. ಹಾಗಾದರೆ ಈತ ಮಾಡಿದ್ದಾದ್ರೂ ಏನು? ಹಲವು ವರ್ಷಗಳಿಂದ ಜಬಲ್ಪುರದಲ್ಲಿ ವೈದ್ಯವೃತ್ತಿ. ಮುಸ್ಲಿಮನಾದರೂ ಹಿಂದುವಿನಂತೆ ನಟಿಸಿ ಮೋಸ. ಜಬಲ್ಪುರದ ಪ್ರಸಿದ್ಧ ಡೆಂಟಲ್ ಸ್ಕ್ವೇರ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡುತ್ತಿದ್ದ ದಂತವೈದ್ಯ ತನ್ನ ಅಸಲಿ ಗುರುತನ್ನು ಮರೆಮಾಚಿ ಹಿಂದೂ ಹೆಸರಿನಲ್ಲಿ ಯುವತಿಯರನ್ನು ನಂಬಿಸುತ್ತಿದ್ದ, ಮದುವೆಯಾಗುತ್ತಿದ್ದ. ಇದು ಗೊತ್ತಾದಲೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಕ್ಲಿನಿಕ್ಗೆ ನುಗ್ಗಿದ್ದರು. ಈ ಖತರ್ನಾಕ್ ವೈದ್ಯ ಮಾಡಿದ್ದಾದರೂ ಏನು? ಈತನ ಹೆಸರು ಸೈಯದ್ ಇಸಾಕ್ ಅಸ್ರಾರ್. ಆದರೆ ಈತ ಹೇಳಿಕೊಂಡ ಹೆಸರು ರಾಜ್ಕುಮಾರ್. ಈತನ ಆಧಾರ್ ಕೂಡ ರಾಜ್ಕುಮಾರ್ ಹೆಸರಿನಲ್ಲೇ ಇದೆ. ಅಲ್ಲದೆ ಕೈಗೆ ಹಿಂದೂ ಸಂಪ್ರದಾಯದಂತೆ ದೇವರ ಪವಿತ್ರ ದಾರವನ್ನು ಕೈಗೆ ಕಟ್ಟಿಕೊಂಡು ತಿರುಗಾಡ್ತಾ ಇದ್ದ. ಮಾತೆದ್ದಿದರೆ ಹರ್ ಹರ್ ಮಹಾದೇವ್ ಎನ್ನುತ್ತಿದ್ದ. ಈತನ ಬಳಿ ರಾಜ್ಕುಮಾರ್ ಎಂಬ ನಕಲಿ ಆಧಾರ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಈ ಆಧಾರ್ ಕಾರ್ಡ್ನಲ್ಲಿ ಹೈದರಾಬಾದ್ ಮತ್ತು ಜಬಲ್ಪುರದ ವಿಳಾಸಗಳನ್ನು ಪದೇ ಪದೇ ಅಪ್ಡೇಟ್ ಮಾಡಲಾಗಿತ್ತು ಎಂಬ ಶಂಕೆಯೂ ವ್ಯಕ್ತವಾಗಿದೆ. ಈತನ ಬಳಿ ವಿದೇಶಿ ಕರೆನ್ಸಿಯೂ ಪತ್ತೆಯಾಗಿರುವುದು ಈತನ ಹಿಂದೆ ದೊಡ್ಡ ಜಾಲವೇ ಇರಬಹುದು ಎಂಬ ಸಂಶಯವನ್ನು ಹುಟ್ಟುಹಾಕಿದೆ. ट्रीटमेंट करने के लिए वैसे पैसे निकाल रहा था, मैं पूछा कहाँ के थे? पाकिस्तान से भी संबंध है तेरे क्या? माफी चाहूँगा सर। नहीं माफी चाहूँगा नहीं, तू साफ साफ बता। मेरा कोई संबंध नहीं। ये थाईलैंड की नोट एक पेशेंट जिसका ट्रीटमेंट कर रहा था, वो फोन निकालने के लिए बांग्लादेश से क्या संबंध तेरा? इसका बांग्लादेश से मेरा कुछ संबंध नहीं है। और तेरे डॉक्यूमेंट कुछ जगह पर रखा हुआ मिला जी नहीं। ಈತ ಮೂರನೇ ಮದುವೆಯಾದಾಗ ಇವನೆಲ್ಲ ಅಟಾಟೋಪಗಳು ಬೆಳಕಿಗೆ ಬಂದಿವೆ. ಅಂದಹಾಗೆ ಈತ ಮೂರನೇ ಮದುವೆಯಾಗಿದ್ದು ಒಬ್ಬ ಹಿಂದೂ ಯುವತಿಯನ್ನು. ಇನ್ನೂ ಆಶ್ಚರ್ಯದ ಸಂಗತಿ ಅಂದ್ರೆ ಈಕೆಯೂ ಡಾಕ್ಟರ್. ತನ್ನ ವೃತ್ತಿಯವರನ್ನೇ ನಂಬಿಸಿ ಈತ ಮದುವೆಯಾಗಿದ್ದ. आधार कार्ड था राजकुमार के नाम से, तो इसने यही बोला था कि मैं अभी हिंदू हूँ और मेरे पहले पत्नी के साथ डिवोर्स कंप्लीट हो चुका है, ये बोल के मेरे से शादी किया था. और शादी के 6 महीने के बाद फिर मुझे छोड़ के ये तीसरी लड़की के साथ भाग गया. शादी हुआ था December 7 को गायत्री मंदिर में. अपनी पहचान छुपाकर राजकुमार बनके मुझे फर्जी दस्तावेज दिखाए और मेरे यहाँ उन्होंने पिछले 6 महीने से कार्यरत थे. जैसे ही मुझे विदित हुआ कल रात में कि वो शादीशुदा हैं, उनकी पत्नी द्वारा हमारे यहाँ कॉल किया गया, तो आज सुबह ही मैंने उनको अपने यहाँ से बर्खास्त किया. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ಈಗಾಗಲೇ ಹೈದರಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ 2 ಹಿಂದೂ ಯುವತಿಯರನ್ನು ಮದುವೆಯಾಗಿ ವಂಚಿಸಿರುವ ಗಂಭೀರ ಆರೋಪವಿದೆ. ಪ್ರಸ್ತುತ ಪೊಲೀಸರು ಈತನ ನಕಲಿ ದಾಖಲೆಗಳು ಮತ್ತು ಆಧಾರ್ ಕಾರ್ಡ್ಗಳನ್ನು ವಶಪಡಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಈತನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಬೇಕು ಮತ್ತು ಲವ್ ಜಿಹಾದ್ ಆಯಾಮದಲ್ಲಿ ಸಂಪೂರ್ಣ ತನಿಖೆ ಆಗಬೇಕು ಎಂದು ಹಿಂದೂ ಸಂಘಟನೆಗಳು ಒತ್ತಾಯಿಸಿವೆ. ಮುಸ್ಲಿಂ ಮತಾಂಧರ ಪ್ರೇಮಪಾಶಕ್ಕೆ ಬೀಳಬೇಡಿ ಎನ್ನುವ ಜಾಗೃತಿ ಆಂದೋಲನವನ್ನು ಮಧ್ಯಪ್ರದೇಶ ಹಿಂದೂ ಸಂಘಟನೆಗಳು ಇತ್ತೀಚೆಗೆ ಹಮ್ಮಿಕೊಂಡಿದ್ದವು. ಆದರೆ ಈಗ ಹೊಸ ರೀತಿಯ ಲವ್ ಜಿಹಾದ್ ಶುರುವಾಗಿದೆ. ತಮ್ಮ ಮುಸ್ಲಿಂ ಐಡೆಂಟಿಟಿಯನ್ನು ಮುಚ್ಚಿಟ್ಟುಕೊಂಡು ಹಿಂದುವಿನಂತೆಯೇ ನಟಿಸಿ ಲವ್ ಜಿಹಾದ್ ನಡೆಸುವ ಷಡ್ಯಂತ್ರ ಶುರುವಾಗಿದೆ. ಅದು ವೈದ್ಯ ವೃತ್ತಿಯಲ್ಲಿರುವವರು ಇಂತಹ ಮತಾಂಧತೆಯಲ್ಲಿ ಮುಳುಗಿದ್ದಾರೆ. ಹಿಂದೂ ಸಮಾಜ ಈಗಾದರೂ ಎಚ್ಚೆತ್ತುಕೊಳ್ಳಲೇಬೇಕಲ್ಲವೇ?